ನಮಸ್ಕಾರ. ನಮ್ಮೆಲ್ಲರ ಆರೋಗ್ಯದ ಪಯಣದಲ್ಲಿ ಎದುರಾಗುವ ಸವಾಲುಗಳು ಅವು ಕೇವಲ ನಮ್ಮ ದೇಹಕ್ಕೆ ಮಾತ್ರ ಸೀಮಿತವಾಗಿರಲ್ಲ ಅಲ್ವಾ? ಅವು ನಮ್ಮ ಮನಸ್ಸು, ನಮ್ಮ ಭಾವನೆಗಳು, ನಮ್ಮ ಇಡೀ ಅಸ್ತಿತ್ವವನ್ನೇ ಅಲುಗಾಡಿಸ್ಬಿಡ್ತವೆ. ಬನ್ನಿ, ಇವತ್ತು ನಾವು ಅಂಥದ್ದೇ ಒಂದು ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಈ ಪ್ರಶ್ನೆಗಳನ್ನು ಒಮ್ಮೆ ಯೋಚಿಸಿ ನೋಡಿ. ಗುಣಮುಖವಾಗೋದು ಅಂದ್ರೆ ಕೇವಲ ಮಾತ್ರೆ ಔಷಧಿಗೆ ಸೀಮಿತವಾಗದೆ ನಮ್ಮ ಒಳಗಿನ ಶಕ್ತಿಯನ್ನೇ ಜಾಗೃತಗೊಳಿಸೋ ಒಂದು ಪಯಣವಾದ್ರೆ ಹೇಗಿರುತ್ತೆ? ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಕ್ಯಾನ್ಸರ್ ಈ ಒಂದು ಪದ ಕಿವಿಗೆ ಬಿದ್ದಾಗ ಅದು ಕೇವಲ ಒಂದು ಮೆಡಿಕಲ್ ರಿಪೋರ್ಟ್ ಆಗಿ ಉಳಿಯೋದಿಲ್ಲ. ಅದರ ಜೊತೆ ಬರುವ ಆತಂಕ, ಗೊಂದಲ, ಭಯ, ಈ ಭಾವನೆಗಳ ತೊಳಲಾಟವನ್ನ ಪದಗಳಲ್ಲಿ ಹೇಳೋದು ತುಂಬಾನೇ ಕಷ್ಟ. ಡಯಾಗ್ನೋಸಿಸ್ ಆದ ತಕ್ಷಣ ಸುತ್ತಮುತ್ತಲಿನಿಂದ ಸಲಹೆಗಳ ಸುರಿಮಳಿಯೇ ಶುರುವಾಗುತ್ತೆ ಅಲ್ವಾ? ಇಂಟರ್ನೆಟ್, ಸ್ನೇಹಿತರು, ಸಂಬಂಧಿಕರು ಪ್ರತಿಯೊಬ್ಬರೂ ಒಂದೊಂದು ದಾರಿ ತೋರಿಸ್ತಾರೆ. ಈ ಎಲ್ಲಾ ಮಾಹಿತಿಗಳ ಮಧ್ಯೆ ಯಾವುದು ಸರಿ, ಯಾವುದು ತಪ್ಪು ಅಂತ ನಿರ್ಧರಿಸೋದೇ ಒಂದು ದೊಡ್ಡ ಸವಾಲಾಗ್ಬಿಡುತ್ತೆ. ಈ ಪಯಣದಲ್ಲಿ ಭಯ ಅನ್ನೋದು ಒಂದ್ ರೀತಿ ಜೊತೆಗೇ ಇರತ್ತೆ. ಚಿಕಿತ್ಸೆ ಮುಗಿದು ಎಲ್ಲ ಸರಿ ಹೋಯಿತು ಅಂದ್ಕೊಂಡ್ರು ಮತ್ತೆ ಬಂದ್ಬಿಟ್ರೆ ಅನ್ನೋ ಆತಂಕ ಮನಸ್ಸಿನ ಮೂಲೆಯಲ್ಲಿ ಇದ್ದೇ ಇರತ್ತೆ. ಪ್ರತಿಯೊಂದು ಸಣ್ಣ ನೋವು, ಪ್ರತಿಯೊಂದು ಟೆಸ್ಟ್ ರಿಪೋರ್ಟ್ ಕೂಡ ಎದೆಯಲ್ಲಿ ನಡುಕ ಹುಟ್ಟಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಡೋದೇನ್ ಗೊತ್ತಾ? ನಮ್ಮ ಜೀವನದ ಮೇಲಿನ ಕಂಟ್ರೋಲನ್ನೇ ಕಳೆದುಕೊಂಡಿದ್ದೇವೆ ಅನ್ನೋ ಭಾವನೆ. ಭವಿಷ್ಯದ ಕನಸುಗಳ ಜಾಗದಲ್ಲಿ ಬರೀ ಹಾಸ್ಪಿಟಲ್ ವಿಸಿಟ್ಸ್, ಔಷಧಿಗಳ ಲಿಸ್ಟು, ಇಷ್ಟೇನಾ ಜೀವನ ಅನ್ನೋ ಒಂದು ಆಳವಾದ ಅಸಹಾಯಕತೆ ಮನಸ್ಸನ್ನ ಆವರಿಸ್ಬಿಡುತ್ತೆ. ಆದರೆ ಈ ಅಸಹಾಯಕತೆಯಿಂದ ಹೊರಬರಲು ಖಂಡಿತ ಒಂದು ದಾರಿಯಿದೆ. ಕೇವಲ ಸಮಸ್ಯೆಯ ಮೇಲೆಯೇ ಗಮನ ಇಡೋ ಬದಲು ಪರಿಹಾರದ ಕಡೆಗೆ ನಮ್ಮ ದೃಷ್ಟಿಯನ್ನೇ ಬದಲಾಯಿಸುವ ಒಂದು ಹೊಸ ಮಾರ್ಗ ಇದು. ನೋಡಿ, ಸಾಂಪ್ರದಾಯಿಕ ಚಿಕಿತ್ಸೆ ಅಂದ್ರೆ ರೋಗದ ಲಕ್ಷಣಗಳ ವಿರುದ್ಧ ಒಂದು ಹೋರಾಟ ಅಂತಾನೆ ನಾವ್ ನೋಡ್ತೀವಿ. ಆದರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ. ಸಮಗ್ರ ದೃಷ್ಟಿಕೋನ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್ ನಮ್ಮನ್ನ ಕೇವಲ ಒಬ್ಬ ರೋಗಿ ಅಂತ ನೋಡಲ್ಲ, ಬದಲಿಗೆ ಒಬ್ಬ ಸಂಪೂರ್ಣ ವ್ಯಕ್ತಿ ಅಂತ ಪರಿಗಣಿಸುತ್ತೆ. ಅಂದ್ರೆ ಇದು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನ ಮತ್ತೆ ಸರಿಪಡಿಸೋ ಗುರಿ ಇಟ್ಕೊಳ್ಳುತ್ತೆ. ಕೇವಲ ಔಷಧಿ ಮೇಲೆ ಅವಲಂಬಿಸದೆ ನಮ್ಮ ದೇಹದ ಒಳಗೆ ಇರುವ ಗುಣಪಡಿಸುವ ಶಕ್ತಿಯನ್ನ ಜಾಗೃತಗೊಳಿಸುವುದೇ ಇದರ ಮೂಲ ಉದ್ದೇಶ. ಈ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ನಮ್ಮ ಆರೋಗ್ಯ ಅನ್ನೋದು ಕೇವಲ ನಮ್ಮ ದೇಹಕ್ಕೆ ಸೀಮಿತವಾದದ್ದಲ್ಲ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಾವು ಪ್ರತಿದಿನ ಮಾಡುವ ಕೆಲಸಗಳು ಇವೆಲ್ಲವೂ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಮೇಲೂ ನೇರ ಪರಿಣಾಮ ಬೀರುತ್ತೆ. ಈ ಆಂತರಿಕ ಮತ್ತು ಬಾಹ್ಯ ಪ್ರಪಂಚಗಳ ನಡುವಿನ ಸಂಪರ್ಕವನ್ನು ಅರ್ಥಮಾಡಿಕೊಳ್ಳೋದೇ ಗುಣಮುಖವಾಗುವಿಕೆಯ ಮೊದಲ ಹೆಜ್ಜೆ. ಹಾಗಾದ್ರೆ ಈ ಸಮಗ್ರ ದೃಷ್ಟಿಕೋನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಅದಕ್ಕೊಂದು ತುಂಬಾನೇ ಸರಳ ಮತ್ತು ಶಕ್ತಿಯುತವಾದ ಚೌಕಟ್ಟಿದೆ. ಅದನ್ನ ನಾವು 3 ಸಂಪರ್ಕಗಳು ಅಂತ ಕರಿಬಹುದು. ಇಲ್ಲಿ 3 ಮುಖ್ಯವಾದ ಆಧಾರ ಸ್ತಂಭಗಳಿವೆ. ಮೊದಲನೆಯದು ನಮ್ಮ ಮೆದುಳು, ಎರಡನೆಯದು ನಮ್ಮ ದೇಹ ಮತ್ತು ಮೂರನೆಯದು ನಮ್ಮ ನಡವಳಿಕೆ. ಇವು 3 ಒಂದಕ್ಕೊಂದು ಬೆಸೆದುಕೊಂಡಿವೆ. ನಮ್ಮ ಮೆದುಳು ನಮ್ಮ ಆಲೋಚನೆಗಳನ್ನ ಸರಿದಾರಿಗೆ ತಂದರೆ, ನಮ್ಮ ದೇಹವು ಸರಿಯಾದ ಪೋಷಣೆಯ ಮೂಲಕ ರೋಗನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ. ಇನ್ನು ನಮ್ಮ ದೈನಂದಿನ ಅಭ್ಯಾಸಗಳು ಅಂದ್ರೆ ನಮ್ಮ ನಡವಳಿಕೆ ಈ ಎರಡಕ್ಕೂ ಪೂರಕವಾದ ಒಂದು ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿಸುತ್ತೆ. ನಮ್ಮ ಮೆದುಳಿನ ಶಕ್ತಿ ನಿಜಕ್ಕೂ ಅಪಾರ. ನಿರಂತರ ಒತ್ತಡ, ನೆಗೆಟಿವ್ ಆಲೋಚನೆಗಳು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ದುರ್ಬಲಗೊಳಿಸುತ್ತವೆ. ಅದೇ ಸಮಯದಲ್ಲಿ ಸಕಾರಾತ್ಮಕ ಭಾವನೆಗಳು, ಖುಷಿಯಾಗಿರೋದು, ಕೃತಜ್ಞತೆಯಿಂದ ಇರೋದು ಇವೆಲ್ಲ ನಮ್ಮ ರೋಗ ನಿರೋಧಕ ಕೋಶಗಳನ್ನ ಆಕ್ಟಿವೇಟ್ ಮಾಡುತ್ತವೆ. ನಮ್ಮ ಮೆದುಳಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಅದೇನೆಂದ್ರೆ ಅದು ಹೊಸ ಆಲೋಚನಾ ಕ್ರಮಗಳನ್ನ ಕಲಿಯಬಲ್ಲದು. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಸರಳವಾಗಿ ಹೇಳೋದಾದ್ರೆ ನಮ್ಮ ಮೆದುಳಲ್ಲಿ ಹೊಸ ದಾರಿಗಳನ್ನ ನಿರ್ಮಿಸಿದ ಹಾಗೆ. ಸದಾ ಭಯಪಡುವ ಹಳೇ ದಾರಿಯನ್ನ ಬಿಟ್ಟು ಅಭ್ಯಾಸದ ಮೂಲಕ ಶಾಂತಿ ಮತ್ತು ಧೈರ್ಯದ ಹೊಸ ದಾರಿಯನ್ನ ಸೃಷ್ಟಿಸಬಹುದು. ಹೀಗೆ ಮಾಡೋದ್ರಿಂದ ಭಯ ಮತ್ತು ಆತಂಕವನ್ನ ಖಂಡಿತವಾಗಿಯೂ ಮೀರಿ ನಿಲ್ಲಬಹುದು. ಇನ್ನು ದೇಹದ ವಿಚಾರಕ್ಕೆ ಬಂದ್ರೆ ನಮ್ಮ ಅಡುಗೆ ಮನೆಯೇ ಒಂದು ದೊಡ್ಡ ಔಷಧಾಲಯ ಇದ್ದ ಹಾಗೆ. ಬ್ರೊಕೋಲಿ, ಹೂಕೋಸು, ಬಗೆ ಬಗೆಯ ಬೆರಿಗಳು, ಅರಿಶಿಣದಂತಹ ಆಹಾರಗಳಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಶಕ್ತಿ ಇದೆ. ದಿನವೂ ಸಾಕಷ್ಟು ನೀರು ಕುಡಿಯೋದು ನಮ್ಮ ದೇಹದಿಂದ ಟಾಕ್ಸಿನ್ಸ್ಗಳನ್ನ ಹೊರಹಾಕಲು ತುಂಬಾನೇ ಮುಖ್ಯ. ಇದರ ಜೊತೆಗೆ ಕೆಲವು ನ್ಯಾಚುರಲ್ ಥೆರಪಿಗಳು ಮತ್ತೆ ಸೌಮ್ಯವಾದ ವ್ಯಾಯಾಮಗಳು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸ್ತವೆ. ಕೊನೆಯದಾಗಿ ನಮ್ಮ ನಡವಳಿಕೆ ಅಂದ್ರೆ ನಮ್ಮ ದೈನಂದಿನ ಅಭ್ಯಾಸಗಳು ನಮ್ಮ ಆರೋಗ್ಯದ ಮೇಲೆ ಇವುಗಳ ಪರಿಣಾಮ ಬಹಳ ದೊಡ್ಡದು. ಒಂದು ಒಳ್ಳೆಯ ದಿನಚರ್ಯೆ, ಅದರಲ್ಲೂ ಮುಖ್ಯವಾಗಿ ಚೆನ್ನಾಗಿ ಆಳವಾಗಿ ನಿದ್ದೆ ಮಾಡೋದು, ಇದು ನಮ್ಮ ದೇಹಕ್ಕೆ ರಿಪೇರ್ ಆಗೋಕೆ ಬೇಕಾದ ಸಮಯ ಕೊಡುತ್ತೆ.
ಅತಿಯಾಗಿ ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡೋದು, ನಮ್ಮ ಸುತ್ತಮುತ್ತ ಪ್ರೀತಿಪಾತ್ರರ ಸಪೋರ್ಟ್ ಇರೋದು, ಇದೆಲ್ಲ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ತುಂಬಾನೇ ಅವಶ್ಯಕ. ಈ 3 ಸಂಪರ್ಕಗಳನ್ನ ಅಂದ್ರೆ ಮೆದುಳು, ದೇಹ ಮತ್ತು ನಡವಳಿಕೆಯನ್ನ ಒಂದಾಗಿಸಿದಾಗ ಅದು ಕೇವಲ ಚಿಕಿತ್ಸೆಯಾಗಿ ಉಳಿಯಲ್ಲ, ಬದಲಿಗೆ ಅದು ಪರಿಪೂರ್ಣ ಆರೋಗ್ಯದ ಕಡೆಗಿನ ಒಂದು ಅದ್ಭುತವಾದ ಪರಿವರ್ತಕ ಪಯಣವಾಗುತ್ತೆ. ಗುಣಮುಖವಾಗೋದು ಅಂದ್ರೆ ಕೇವಲ ರೋಗದಿಂದ ಹೊರಬರೋದು ಮಾತ್ರ ಅಲ್ಲ, ಅದು ನಮ್ಮ ಜೀವನದ ಮೇಲೆ ಮತ್ತೆ ಹಿಡಿತ ಸಾಧಿಸಿ ಶಾಂತಿ ಮತ್ತು ಭರವಸೆಯಿಂದ ತುಂಬಿದ ಒಂದು ಹೊಸ ಜೀವನ ಶೈಲಿಯನ್ನ ಅಪ್ಪಿಕೊಳ್ಳೋದು, ನಮ್ಮ ಒಳಗಿನ ನೆಮ್ಮದಿಯನ್ನ ಮತ್ತೆ ಕಂಡುಕೊಳ್ಳೋದು. ಈ ಪಯಣವು ಜನರಿಗೆ ತಮ್ಮ ಆರೋಗ್ಯದ ಮೇಲೆ ಒಂದು ಕಂಟ್ರೋಲ್ ತಂದ್ಕೊಡುತ್ತೆ. ಇದು ಸ್ಪಷ್ಟತೆಯನ್ನ, ಶಕ್ತಿಯನ್ನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭರವಸೆಯನ್ನ ನೀಡುತ್ತೆ. ನನ್ನ ಆರೋಗ್ಯ ನನ್ನ ಕೈಯಲ್ಲೇ ಇದೆ, ನಾನೂ ಕೂಡ ನನ್ನನ್ನು ಗುಣಪಡಿಸಿಕೊಳ್ಳುವಲ್ಲಿ ಪಾಲ್ಗೊಳ್ಳಬಲ್ಲೆ ಅನ್ನೋ ಆತ್ಮವಿಶ್ವಾಸವನ್ನ ತುಂಬುತ್ತೆ. ಹಾಗಾದ್ರೆ ಇಲ್ಲಿನ ಕೊನೆಯ ಮತ್ತು ಪ್ರಮುಖವಾದ ಮಾತು ಅಂದ್ರೆ, ಕೇವಲ ತಿಳಿದುಕೊಂಡ್ರೆ ಸಾಕಾಗುವುದಿಲ್ಲ, ಆ ಅರಿವನ್ನ ನಾವು ಕ್ರಿಯೆಯ ರೂಪಕ್ಕೆ ತರಬೇಕು. ಆ ಕ್ರಿಯೆಯೇ ನಮ್ಮನ್ನ ಗುಣಮುಖವಾಗುವಿಕೆಯ ದಾರಿಯಲ್ಲಿ ಧೈರ್ಯವಾಗಿ ಮುನ್ನಡೆಸುತ್ತೆ. ಈ ಹೊಸ ಮಾರ್ಗದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಕೊಟ್ಟಿರೋ ಮಾಹಿತಿಯನ್ನ ಸಂಪರ್ಕಿಸಬಹುದು. ಒಂದು ಮಾತು ನೆನ್ಪಿಡಿ, ಆರೋಗ್ಯದ ಪಯಣದಲ್ಲಿ ಯಾರೂ ಒಂಟಿಯಲ್ಲ. ಸರಿಯಾದ ಜ್ಞಾನ ಮತ್ತು ಬೆಂಬಲದೊಂದಿಗೆ ಗುಣಮುಖವಾಗುವುದು ಖಂಡಿತ ಸಾಧ್ಯ.